ಎಲ್ಲರಿಗೂ ನಮಸ್ಕಾರ. ನಾನೀಗ ನಮಗೆ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ಒಂದು ಬಟ್ಲು ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ನುಚ್ಚು, ಸಣ್ಣ ಸಣ್ಣ ನುಚ್ಚಿರುತ್ತೆ. ಆ ನುಚ್ಚು ತೆಗೆದು ಮಾಡಿದರೆ ಸಖತ್ತಾಗಿರುತ್ತೆ ಉದುದ್ರಾಗಿ. ಇದನ್ನು ನೆನೆಸ್ಕೋಬೇಕು. ಫಸ್ಟು ಕೇರ್ಕೊಂಡು ನುಚ್ಚು ತೆಕ್ಕೋಬೇಕು. ನೋಡಿ, ಈ ಥರ ಸಣ್ಣ ಸಣ್ಣ ನುಚ್ಚಿರುತ್ತೆ ನೋಡಿ. ಈ ಥರ ಅರ್ಧಂಬರ್ಧ ಮುರ್ಕೊಂಡಿರೋದು ಸಣ್ಣ ಸಣ್ಣ ನುಚ್ಚಿರುತ್ತೆ. ಆ ನುಚ್ಚು ತೆಗಿಯೋಣ. ಆ ನುಚ್ಚನ್ನು ಏನು ವೇಸ್ಟ್ ಮಾಡೋದು ಬೇಡ. ಇಡ್ಲಿ ದೋಸೆಗೆ ನೆನೆಸ್ಬೇಕಾದ್ರೆ, ಅವಲಕ್ಕಿ ಹಾಕಬೇಕಾದ್ರೆ ಆ ನುಚ್ಚುಗಳನ್ನು ಹಾಕ್ಬೋದು. ಇವಾಗ ಫಸ್ಟು ಕೇರ್ಕೋತಾ ಇದ್ದೀನಿ. ನೋಡಿ, ಕೇರಿದಾಗ ಈ ಥರ ನುಚ್ಚು ಹಿಂದ್ಗಡೆ ಬಂದಿರುತ್ತೆ. ಹಿಂಭಾಗದಲ್ಲಿ ಎಲ್ಲ ಗಟ್ಟಿ ಅವಲಕ್ಕಿ ಇರುತ್ತೆ. ಮುಂಭಾಗದಲ್ಲಿ ಒಂದಿಷ್ಟನ್ನ ನೋಡಿ, ತುಂಬ ಸಣ್ಣ ನುಚ್ಚಿರುತ್ತೆ. ಇದನ್ನು ಇಡ್ಲಿ ದೋಸೆಗೆ ಹಾಕ್ತೀವಲ್ಲ ಆವಾಗ ಹಾಕ್ಬೋದು. ಆಮೇಲೆ ಧೂಳನ್ನು ಕೇರ್ಕೊಂಡಂಗಾಗುತ್ತೆ. ಈಗ ನೋಡಿ, ಸಖತ್ತ ಚೆನ್ನಾಗಿರೋ ಅಂಥ ಅವಲಕ್ಕಿ. ಇದನ್ನು 2 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಆನಂತರ ನೆನೆಸ್ಕೊಳ್ತೀನಿ. ನೆನೆಸಿ ಸೋರು ಹಾಕ್ಕೋಬೇಕು. ನೋಡಿ, 2 ಸಲ ಚೆನ್ನಾಗಿ ಕಿವುಚಿ ತೊಳೆದ್ಬಿಟ್ಟು, ಅಂದರೆ ಅವಲಕ್ಕಿಗೆ ಡ್ಯಾಮೇಜ್ ಮಾಡಬಾರ್ದು, ಆ ರೀತಿ ತೊಳೆದ್ಬಿಟ್ಟು 1 ನಿಮಿಷ ಅಥವಾ 1.5 ನಿಮಿಷ ನೆನೆ ಹಾಕಿಬಿಟ್ಟು ಆನಂತರ ಸ್ಟ್ರೈನರಿಗೆ ಅಂದರೆ ಜರಡಿನಲ್ಲಿ ಸೋರು ಹಾಕಿಬಿಡ್ಬೇಕು. ಆವಾಗ ಚೆನ್ನಾಗಾಗುತ್ತೆ. ಅಂದರೆ ಯಾವುದು ಅವಲಕ್ಕಿ ಮುರ್ಕೊಂಡು ಹೋಗೋದಿಲ್ಲ, ಇಡೀ ಅವಲಕ್ಕಿನೇ ಬರುತ್ತೆ. ನೋಡಿ, ಈ ಥರ ಸೋರು ಹಾಕೊಂಡಿದ್ದೀನಿ. ಚೆನ್ನಾಗಿ ನೆನೆಯುತ್ತೆ. ನೋಡಿ, ಈಗ ನಾನು ಮಾಡ್ತಿರೋ ಅವಲಕ್ಕಿ ಒಗ್ಗರಣೆಗೆ ಇಷ್ಟೆಲ್ಲ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ತೆಂಗಿನಕಾಯಿ ತೊಗೊಂಡಿದ್ದೀನಿ, ತುರ್ಕೊಳ್ತೀನಿ. ಟೊಮೊಟೊನ ಸಣ್ಣದಾಗಿ ಹೆಚ್ಕೊಳ್ತೀನಿ. ಈರುಳ್ಳಿನೂ ಅಷ್ಟೇ. ಇಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿ ನಿಮ್ಮ ಮನೆ ಖಾರಕ್ಕೆ. ಇದರಲ್ಲಿ ಅಷ್ಟು ಖಾರ ಇಲ್ಲ, ಗ್ರೀನರಿ ಇದೆ ಅಷ್ಟೇ. ಆಮೇಲೆ ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ನೋಡಿ, ಟೊಮೊಟೊ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ತೆಂಗಿನಕಾಯಿ ತುರ್ಕೊಂಡಿದ್ದೀನಿ, ಕರಿಬೇವನು ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಶುಂಠಿ ಜಜ್ಕೊಂಡು, ಬೆಳ್ಳುಳ್ಳಿ ಕೂಡ ಜಜ್ಕೊಂಡಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಸೀಳು ಕೊಯ್ಕೊಂಡಿದ್ದೀನಿ. ಈರುಳ್ಳಿ 2, ಚಿಕ್ಕದಾದರೆ 2, ದೊಡ್ಡದಾದರೆ 1 ಸಾಕು. ಈ ರೀತಿ ಹೆಚ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಶ್ರೀಕೃಷ್ಣ ತುಪ್ಪ ಬಳಸ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಬಳಸ್ತಾ ಇದ್ದೀನಿ. ಈಗ ಒಗ್ಗರಣೆ ಹಾಕೋಣ. ನೋಡಿ, ಈ ರೀತಿ ಮಾಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಉದುದ್ರಾಗಿ, ಎಷ್ಟು ಚೆನ್ನಾಗಿ, ಒಂದು ಸ್ವಲ್ಪನೂ ಏನು ಇದಾಗಿಲ್ಲ, ಅಷ್ಟು ಚೆನ್ನಾಗಿ ಇಡೀ ಅವಲಕ್ಕಿ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಉದುದ್ರಾಗಿ ಚೆನ್ನಾಗಿ ನೆಂದು ಇದೆ. ನೋಡಿ, ಚೆನ್ನಾಗಿ ನೆಂದಿದೆ. ನೋಡಿ, ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ. ಈಗ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಗುಡ್ ಕೊಲೆಸ್ಟ್ರಾಲ್ ಅಂತ ಸಾಮಾನ್ಯ. ನಾನು ಇತ್ತೀಚೆಗೆ ತುಪ್ಪ ಕೂಡ ಬಳಸ್ತಾ ಇದ್ದೀನಿ ಒಗ್ಗರಣೆಗೆ. ನೋಡಿ, ತುಪ್ಪ ಹಾಕಿದ್ದೀನಿ, ಅದ್ರ ಜೊತೆಗೆ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಈಗ ನೋಡಿ, ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ. ನೋಡಿ, ಸಾಸಿವೆ ಸಿಡಿತಾ ಇದೆ. ನಾನೀಗ ಗೋಡಂಬಿ, ದ್ರಾಕ್ಷಿ ಎರಡನ್ನೂ ಹಾಕಿದ್ದೀನಿ. ನೋಡಿ ದ್ರಾಕ್ಷಿ ಆಲ್ಮೋಸ್ಟ್ ಆಗಿದೆ.
ಇದನ್ನೇನು ಎತ್ತಿಟ್ಕೊಳ್ಳೋದಿಲ್ಲ, ಇದೇ ಒಗ್ಗರಣೆಯಲ್ಲಿ ಬಿಡ್ತೀನಿ. ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಹಾಕ್ತೀನಿ. ಈರುಳ್ಳಿನ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿಸ್ಕೊಳ್ಳೋಣ. ಮೀಡಿಯಮ್ ಉರಿ ಇಟ್ಕೊಂಡ್ರೆ ಆಯಿತು. ತೀರಾ ಜೋರು ಉರಿ ಇಟ್ಕೊಂಡ್ರೆ ಬೇಗ ಇದಾಗುತ್ತೆ, ಆದರೆ ಘಮ ಚೆನ್ನಾಗಿ ಬರೋದಿಲ್ಲ. ತಾಳಿಸ್ಕೊಂಡು ಮಾಡಿದ್ರೇ ತುಂಬ ಚೆನ್ನಾಗಾಗೋದು. ಎಲ್ಲ 1 ನಿಮಿಷಕ್ಕಾಗುತ್ತೆ, 2 ನಿಮಿಷಕ್ಕಾಗುತ್ತೆ ಅಂತಾರೆ, ಅದೆಲ್ಲ ಸುಳ್ಳು. ಅಷ್ಟರಲ್ಲಿ ಮಾಡೋದಕ್ಕೂ ಆಗಲ್ಲ. ಮೊದಲ ಥರ ಮಾಡಿದರೆ ಒಳ್ಳೆಯದು, ತೀರಾ ಫಾಸ್ಟ್ ಫುಡ್ ಥರ ಮಾಡಿದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೋಡಿ, ಈಗ ಕರಿಬೇವು ಹಾಕಿದ್ದೀನಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನ ಜಜ್ಜಿ ಹಾಕಿದ್ದೀನಿ. ಸ್ವಲ್ಪ ಮೀಡಿಯಮ್ ಊರಿನಲ್ಲಿ ಹದವಾಗಿ ಬೇಯಿಸ್ಕೋಬೇಕು. ತೀರಾ ಜೋರು ಉರಿ ಇಟ್ಕೊಂಡು ಬೇಗ ಕೆಂಪಗೆ ಮಾಡಿದರೂ ಅಷ್ಟೊಂದು ಘಮ ಇರೋದಿಲ್ಲ. ನೋಡಿ, ತೀರಾ ಸಣ್ಣ ಉರಿನೂ ಇಟ್ಕೊಳ್ಳೋದು ಬೇಡ, ಮೀಡಿಯಮ್ ಇಟ್ಕೊಂಡ್ರೆ ಸಾಕು. ಒಂದೆರಡು ನಿಮಿಷ ಆಗುತ್ತೆ ಬೇಯೋದಕ್ಕೆ. ಇದು ನಾಸ್ಟಿಕ್ಕು ತಳ ಹಿಡಿಯೋದಿಲ್ಲ ಅಂತ ನೀವು ಜೋರೂರಿ ಇಟ್ಕೊಂಡು ಬೇಗ ಕೆಂಪಗೆ ಮಾಡಿಕೊಂಡ್ರೆ ರುಚಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೋಡಿ, ನೀವು ಮಾಡಿ ನೋಡಿ. ಒಂದು ಸ್ವಲ್ಪ ಮೀಡಿಯಮ್ ಹುರಿನಲ್ಲಿ ಹದವಾಗಿ ಬೇಯಿಸಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಆಗಲಿ. ನೋಡಿ, ಈಗ ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಜೊತೆಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ನೋಡಿ, ಇದಾದ ತಕ್ಷಣ ತೆಂಗಿನಕಾಯಿ ತುರಿ ಹಾಕಿದ್ದೀನಿ. 1-2 ಸುತ್ತ ಆಡಿಸ್ಕೋಬೇಕು ತೆಂಗಿನಕಾಯಿ. ನೋಡಿ, ಇವಾಗ ಎಣ್ಣೆ ಎಲ್ಲ ಹಿಂಗಂಗಾಯಿತು. ತೆಂಗಿನಕಾಯಿ ತುರಿ ಕೂಡ 1-2 ಸುತ್ತ ಆಡಿಸ್ಕೊಂಡಿದ್ದೀನಿ. ಇದು ಹುರ್ಕೊಂಡಿದೆ. ಈಗ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿರೋದ್ರಿಂದ ಒಂದು ಸ್ವಲ್ಪ ಒಗ್ಗರಣೆಗೆ ಮಾತ್ರ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಫುಲ್ ಸಣ್ಣ ಉರಿ ಮಾಡ್ಕೊಳ್ಳಿ. ನೋಡಿ, ಈಗ 1 ನಿಮಿಷ ಮುಚ್ಚಿ ಬೇಯಿಸೋಣಂತೆ. ಸಣ್ಣ ಉರಿ ಇರಬೇಕು. ನೋಡಿ, ಈಗ 1 ನಿಮಿಷ ಆಗಿದೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಹದವಾಗಿದೆ ಒಗ್ಗರಣೆ. ಈಗ ನೋಡಿ, ಅವಲಕ್ಕಿ ಹಾಕ್ತಾ ಇದ್ದೀನಿ. ನೋಡಿ, ಒದುದ್ರಾಗಿದೆ, ಚೆನ್ನಾಗಾಗಿದೆ. ಈಗ ನಾನು ಕೈಯಾಡೋದಕ್ಕಿಂತ ಮುಂಚೆ ಬರೀ ಒಗ್ಗರಣೆಗೆ ಉಪ್ಪು ಹಾಕಿದ್ದೆ. ಈಗ ಅವಲಕ್ಕಿಗೆ ಅಂತ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಸಣ್ಣ ಉರಿನೇ ಇರಬೇಕು, ಜೋರು ಉರಿ ಮಾಡ್ಕೊಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡೋಣ.
ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಖತ್ತಾಗಿರೋಂಥ ಅವಲಕ್ಕಿ ಪೋಹ ಒಗ್ಗರಣೆ, ಅವಲಕ್ಕಿ ಒಗ್ಗರಣೆ. ನೋಡಿ ಬಿಸಿ ಕೂಡ ಆಗಿದೆ, ಉಪ್ಪು ಕೂಡ ಕರೆಕ್ಟಾಗಿದೆ. ಗೊಜ್ಜಿಗೂ ಹಾಕಿದ್ದೀನಿ, ಮೇಲೆ ಅವಲಕ್ಕಿಗೂ ಹಾಕಿದ್ದೀನಿ. ಏನು ಚೆನ್ನಾಗಿದೆ, ಸಖತ್ತಾಗಿದೆ. ನೋಡಿ ನಿಮಗೋಸ್ಕರ ಅಂತ ಬ್ಯಾಚುಲರ್ಸ್ಗಾದರೂ ಮಾಡ್ಕೋಬಹುದು, ತುಂಬ ಈಸಿಯಾಗಿ ಮಾಡ್ಕೋಬೋದು. ಆಮೇಲೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.